ಬಿಗ್ ಬ್ರೋ ನಾನೆಲ್ಲ ಚೆಕ್ ಮಾಡಿದ್ದೀನಿ. ಒನ್ ಟೈಮ್ ನಿನಗೆ ಕರೆಕ್ಟ್ ಅನ್ಸುತ್ತಾ ಅಂತ ನೋಡ್ಬಿಡು. ಹಾಯ್ ಡುಮ್ಮಾ ಸರ್. ಹಾಯ್ ಪಾರ್ಥ. ಹಾಯ್ ಡಾರ್ಲಿಂಗ್. ಹಾಯ್. ಇದೇನು ಒಬ್ಬನೇ ಬಂದಿದ್ಯಾ? ಇಲ್ಲಿ ಆನಂದ್ ಮಗ. ಹಾ ಚೆನ್ನಾಗಿದೆ ಕತೆ. ನೀನೇ ಅವನನ್ನು ಹೈದರಾಬಾದ್ಗೆ ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ಕಳಿಸಿದ್ಯಾ. ಈಗ ನೋಡಿದ್ರೆ ಅವನೆಲ್ಲಿ ಅಂತ ಕೇಳ್ತಿದ್ಯಾ? ಹೌದು ಬಿಗ್ ಬ್ರೋ, ನಿನ್ನ ಪರವಾಗಿ ಆನಂದ್ ಬ್ರೋನೇ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಓ ಹೌದಾ, ಸರಿ ಸರಿ ಸರಿ. ಹೌದು, ಭೂಮಿಕಾ ಎಲ್ಲಿದ್ದಾಳೆ? ಹೇಗಿದ್ದಾಳೀಗ? ಮೇಲ್ಗಡೆ ರೂಮಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಈಗ ದಿನದಿಂದ ದಿನಕ್ಕೆ ಪ್ರೋಗ್ರೆಸ್ ಕಾಣಿಸ್ತಾ ಇದೆ, ಮೊದಲಿನ ಥರ ಆಗ್ತಾ ಇದ್ದಾರೆ. ಅಬ್ಬಾ, ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ವಿಷಯ ಗೊತ್ತಾದಾಗಿಂದ ನಮ್ಮ ಮನೇಲಂತೂ ನೆಮ್ಮದಿನೇ ಇರಲಿಲ್ಲ. ಬರೀ ಭೂಮಿಕದೇ ಯೋಚನೆ ಆಗ್ತಿತ್ತು. ಈಗ ಅವಳು ಹುಷಾರಾದ್ಲು ಅಂತ ಗೊತ್ತಾಯ್ತಲ್ಲ, ನಮ್ಮ ಮನ್ಸಿಗೆ ಸಮಾಧಾನ ಆಯಿತು. ನಮಗಳಿಗೂ ಅಷ್ಟೇ ಡಾರ್ಲಿಂಗ್, ಈಗ ಸ್ವಲ್ಪ ಮುಸುರು ಬಂದಾಗ ಆಗ್ತಾ ಇದೆ. ಇಷ್ಟು ದಿವಸ ನಾವೆಲ್ಲರೂ ಅರ್ಧ ಜೀವ ಆಗ್ಬಿಟ್ಟಿದ್ವಿ, ಬದುಕಿದ್ವಿ, ಆದರೂ ಬದುಕಿರಲಿಲ್ಲ. ಹಾಗಿತ್ತು ನಮ್ಮ ಪರಿಸ್ಥಿತಿ. ಗೊತ್ತು ಗೌತಮ್, ಈ ಮನೆಯಲ್ಲಿ ಯಾರ ಮುಖದಲ್ಲೂ ನಗುನೇ ಇರಲಿಲ್ಲ. ಅದೇ ಯೋಚನೆ ಆಗಿತ್ತು. ಈಗ ಈ ಮನೆಗೊಂದು ಕಳೆ ಬಂತು ನೋಡು. ಹಾಂ, ಈ ಖುಷಿನ ನಾವಿಲ್ಲೇ ಬಿಡಬಾರ್ದು, ಸೆಲೆಬ್ರೇಟ್ ಮಾಡಲೇಬೇಕು. ವೆರಿ ಗುಡ್ ಐಡಿಯಾ. ಆನಂದ ಬಂದ್ಬಿಡ್ಲಿ, ಒಂದು ಅದ್ಭುತವಾದ ಪಾರ್ಟಿ ಮಾಡೋಣ. ಅಯ್ಯೋ, ಅವನಿಗೋಸ್ಕರ ಕಾಯಕ್ಕಾಗುತ್ತಾ? ಅವ್ನು ಬಂದಮೇಲೆ ಇನ್ನೊಂದು ಸಲ ಮಾಡೋಣ. ಇವತ್ತಿನ ಖುಷಿನ ಇವತ್ತೇ ಸೆಲೆಬ್ರೇಟ್ ಮಾಡಬೇಕು. ಏನಂತೀಯ ಪಾರ್ಥ? ಕರೆಕ್ಟ್. ಹೌದು ಬಿಗ್ ಬ್ರೋ, ಈ ಖುಷಿ ಅನ್ನೋದು ಬಿಸಿ ಬಿಸಿ ಪಿಜ್ಜಾ ಇದ್ದಂಗೆ. ಅದು ಬಿಸಿ ಇದ್ದಾಗಲೇ ತಿಂದ್ಬಿಡ್ಬೇಕು, ಆಮೇಲೆ ಒಳ್ಳೆ ರಬ್ಬರ್ ಥರ ಫೀಲ್ ಆಗುತ್ತೆ. ಒಟ್ಟಿನಲ್ಲಿ ಈಗ ನಿಮ್ಗೆ ಅರ್ಜೆಂಟಾಗಿ ಒಂದು ಪಾರ್ಟಿ ಆಗಬೇಕು ಅನ್ನಿ. ಎಕ್ಸಾಕ್ಟ್ಲಿ. ಆದರೂ ಆನಂದನ್ ಬಿಟ್ಟು ಪಾರ್ಟಿ ಮಾಡೋದು ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ನನ್ನ ಮಗ ಬಂದು ಒಂದೇ ಕಣ್ಣಲ್ಲಿ ಅಳ್ತಾನೆ, ಅವ್ನು ರೋದನೆ ತಡ್ಕೊಳಕ್ಕಾಗಲ್ಲ. ಯಾಕಾದರೂ ಅವನನ್ನು ಬಿಟ್ಟು ಪಾರ್ಟಿ ಮಾಡೋದು ಅಂತ ಅನ್ಸ್ಬಿಡುತ್ತೆ ನನಗೆ. ಅಯ್ಯೋ ಡುಮ್ಮಾ ಸರ್, ಅವನ ಬಗ್ಗೆ ಯೋಚನೆ ಮಾಡಬೇಡ. ಜಾಸ್ತಿ ಮಾತಾಡಿದ್ರೆ ತಲೆ ಮೇಲೆ ಒಂದು ಮುಟುಕ್ತೀನಿ, ಸುಮ್ಮನಾಗ್ತಾನೆ. ಹಾಂ, ಪಾಪ ಆನಂದ್ ಬ್ರೋ ತಲೆ. ನೀನು ಪಾರ್ಟಿಗೆಲ್ಲ ಅರೇಂಜ್ ಮಾಡು, ಆಯ್ತಾನ? ನಾನು ನೋಡ್ಕೋತೀನಿ. ಆದರೆ ನಂದೊಂದು ಕಂಡೀಷನ್ ಇದೆ. ಏನು? ಈ ವಿಷಯ ಯಾವುದೇ ಕಾರಣಕ್ಕೂ ಭೂಮಿಕಂಗೆ ಮಾತ್ರ ಗೊತ್ತಾಗಬಾರ್ದು. ಸರ್ಪ್ರೈಸ್ ಆಗೇ ಇರಲಿ. ಬಟ್ ಅವ್ರು ಮನೇಲೇ ಇರ್ತಾರಲ್ಲ. ಅಯ್ಯೋ, ಆ ವಿಷಯನ ಹೇಗೋ ನಾವು ಮ್ಯಾನೇಜ್ ಮಾಡ್ತೀವಿ. ಹಾಂ, ನೀನೊಂದು ಕೆಲಸ ಮಾಡು. ಹೊರಗಡೆ ಹೋಗ್ತಿದ್ದೀವಿ, ರೆಡಿಯಾಗು ಅಂತ ಅವಳನ್ನ ರೆಡಿ ಮಾಡಿಸಿ ಸಂಜೆ ಮೇಲೆ ಕರ್ಕೊಂಬಂದ್ಬಿಡು. ಅಷ್ಟರಲ್ಲಿ ಬೇರೆ ಅರೇಂಜ್ಮೆಂಟ್ಸ್ ಎಲ್ಲ ನಾವು ನೋಡ್ಕೋತೀವಿ. ಓಕೆ, ಡನ್, ಆಗಲಿ. ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಇದೇನು ಭೂಮಿಕಾ ಅವ್ರನ್ನ ನೋಡೋಕ್ಕೆ ಅಂತ ಬಂದು ಹಾಗೆ ಹೋಗ್ತಾ ಇದೆಯಲ್ಲ? ಅಯ್ಯೋ, ಅವಳನ್ನ ಮಾತಾಡಿಸ್ತಾ ಆಮೇಲೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಬಾಯ್ಬಿಟ್ಟು ಸರ್ಪ್ರೈಸ್ ಬಗ್ಗೆ ನಾನೇ ಹೇಳ್ಬಿಡ್ತೀನಿ. ಹೇಗೂ ಸಂಜೆ ಸಿಗ್ತಾಳಲ್ಲ, ಆಗಲೇ ಮಾತಾಡ್ತೀನಿ. ಈಗ ಹೊರಡ್ತೀನಿ. ಓಕೆ ಪಾರ್ಥ, ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳಿ, ನಾನು ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಭೂಮಿಕಾ ರೆಡಿನಾ? ಇನ್ನೂ ರೆಡಿ ಆಗಿಲ್ವಾ? ಈಗ ತಾನೇ ಬಂದು ಹೇಳಿದಿರಾ ಇನ್ನೂ ರೆಡಿ ಆಗಿಲ್ಲ ಅಂತ ಕೇಳ್ತಿದ್ದೀರಾ? 5 minutes. ಆಹಾ, ನಿಮ್ಮ 5 ನಿಮಿಷ ನನಗೆ ಚೆನ್ನಾಗಿ ಗೊತ್ತು ಬಿಡಿ. ಹೆಣ್ಣು ಮಕ್ಕಳು ಡಿಕ್ಷನರಿನಲ್ಲಿ 5 ನಿಮಿಷ ಅಂದರೆ ಅದು ಅರ್ಧ ಗಂಟೆ. ಬಟ್ ನೀವು ಹೋಗಿ ಅರ್ಧ ಗಂಟೆ ಮೇಲೆ ಆಯ್ತಲ್ರಿ, ಬೇಗ ಬನ್ನಿ. ಬರ್ತಿದ್ದೀನಿ. And yes. ಯಾಕೆ ಹಾಗೆ ನೋಡ್ತಿದ್ದೀರಾ? ಸರಿಗಿಲ್ವಾ? ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈ ಸೀರೆ ನಿಮ್ಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಪ್ಲೇಬೇಕಲ್ವಾ, ನೀವು ಸೆಲೆಕ್ಟ್ ಮಾಡಿರೋದು. ಹೌದಾ? ಬನ್ನಿ ಹೊರಡೋಣ. ಹೊರಡೋಣ, ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈಗಾದ್ರೂ ಹೇಳ್ಬೋದಲ್ವಾ? ಹೇಳೋ ಆಗಿದ್ರೆ ಆಗಲೇ ಹೇಳ್ತಾ ಇದ್ದೆ ತಾನೆ. ನಾನು ಹೇಳಲ್ಲ ಅಂತ ನಿಮ್ಗೆ ಗೊತ್ತು, ಯಾಕೆ ಹೇಳ್ತೀರಾ? ಆದರೂ ನಾನು ಕೇಳ್ತೀನಲ್ಲ. ಆದರೂ ನಾನು ಹೇಳ. ಬನ್ನಿ ಪ್ಲೀಸ್. ಏನದು ಹೊರಗೆ ಹೋಗ್ತೀವಿ ಅಂತ ಗೌತಮ್ ಅವರೇ, ಈ ಐಡಿಯಾ ಖಂಡಿತ ನಂದಲ್ಲ. ಮತ್ತೆ ಇದು ಸರ್ಪ್ರೈಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ಆನಂದ್ ಅವರು? ಆನಂದು ನಿನ್ನ ಗಂಡ ಅಟೆಂಡ್ ಮಾಡಬೇಕಾಗಿರೋ ಮೀಟಿಂಗ್ನ ಅಟೆಂಡ್ ಮಾಡಕ್ಕೆ ಹೋಗಿದ್ದಾನೆ. ಓ, ಥ್ಯಾಂಕ್ ಯು ಸೋ ಮಚ್. ಬಟ್ ಇದೆಲ್ಲ ಯಾಕೆ ಬೇಕಿತ್ತು? ಯಾಕೆ ಬೇಡ? ನೀನು ಮೊದಲಿನ ಹಾಗೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ಯಾ. ಇದನ್ನ ನೋಡೋದಕ್ಕಿಂತ ಇನ್ನೇನು ಬೇಕು ಹೇಳಿ ನಮಗೆ. ಅದಕ್ಕೆ ಒಂದು ಸಣ್ಣ ಸೆಲೆಬ್ರೇಷನ್ ಅಷ್ಟೇ.
ಗೌತಮ್ ಅವರು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಫುಲ್ ರೆಡಿ ಆಗಿಬಿಟ್ಟೆ ಪೆದ್ದಿ ಥರ. ನೀವೆಲ್ಲರೂ ಸೇರಿ ನನಗೆ ಫೂಲ್ ಮಾಡಿಬಿಟ್ರಿ. ಅರೆ ಫೂಲ್ ಮಾಡಿದ್ವಿ ಅಂತ ಯಾಕೆ ಅನ್ಕೋತೀರಾ? ಸರ್ಪ್ರೈಸ್ ಅಷ್ಟೇ. ಯಾಕೆ ಇದು ಖುಷಿ ಆಗ್ಲಿಲ್ವಾ? ನಿಜವಾಗ್ಲೂ ಬೇಜಾರಾಯ್ತಾ? ಬೇಜಾರಾಗ್ತಿ ಇನ್ನೇನು, ನಾನು ಈವ್ನಿಂಗ್ಗೆ ಹಾಳು ಮಾಡಿಬಿಟ್ರಿ. ಏನ್ ಬರೀ ನಿಮಗೆ ಮಾತ್ರ ಫೂಲ್ ಮಾಡಕ್ ಬರ್ತಾ? ನಾನು ನಿಮ್ಮೆಲ್ರಿಗೂ ಫೂಲ್ ಮಾಡಿದೆ. ಅಬ್ಬಾ, ನೀನು ಕೋಪ ಮಾಡ್ಕೊಂಡಿದ್ ನೋಡಿ ನಿಜವಾಗ್ಲೂ ಕೋಪಿಸ್ಕೊಂಡಿದ್ಯೇನೋ ಅಂತ ಹೆದರ್ಬಿಟ್ಟಿದ್ದೆ. ಅಕ್ಕರೆ ಈ ಥರ ನಾ ಚೋಕ್ ಕೊಡೋದು ಹಾರ್ಟ್ ಹೊಂದ್ಸೋಣಕ್ಕೆ ಬಾಯ್ಗೆ ಬಂದ್ಬಿಟ್ಟಿತ್ತು. ಸಾರಿ. ಅದಕ್ಕೆ ವಾಟ್ ಅ ಪರ್ಫಾರ್ಮೆನ್ಸ್. ಹೌದ್ರಿ, ನಾನು 100% ನಿಜ ಅನ್ಕೊಂಬಿಟ್ಟೆ. ಏ ಸಾರಿ ಸಾರಿ ಸಾರಿ, ನಿಜವಾಗ್ಲೂ ಸಾರಿ. ನನಗೆ ಜೋಕ್ ಮಾಡೋಕ್ಕೂ ಬರಲ್ಲ. ನೀವುಗಳು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ, ಹೇಗೆ ಬೇಜಾರಾಗುತ್ತೆ? ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರಿ ಬರೀ ಕೂತ್ಕೊಳ್ಳಿ. ಸಿಂಪಲ್ ಆಗಿ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದೆ. ಥ್ಯಾಂಕ್ ಯು ಬಿಗ್ ಬ್ರೋ. ಒಂದು ನಿಮಿಷ. ಏಯ್, ಅದರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ತಾನೇ? ಗೌತಮ್, ಹೆದರ್ಕೊಳ್ಳೋದೇನು ಬೇಡ. ಅಂಥ ಕೆಲಸ ಎಲ್ಲ ಮಾಡೋದು ನನ್ನ ಗಂಡ. ಹೇಗೂ ಇವತ್ತು ಅವ್ನು ಇಲ್ವಲ್ಲ, ಧೈರ್ಯವಾಗಿ ಕುಡಿಬೋದು. ನೋ ಟೆನ್ಷನ್, ಕುಡಿ. ಆದರೂ ನನ್ನ ಮಗನ ಭಾಳ ಮಿಸ್ ಮಾಡ್ಕೋತಾ ಇದ್ದೀನಿ. ಅವನು ಇರಬೇಕಾಗಿತ್ತು ಪಾರ್ಟಿನಲ್ಲಿ. ನೋಡಿದ್ಯಾ ಭೂಮಿಕಾ, ನಾನು ಹೆಸರಿಗಷ್ಟೇ ಡಾರ್ಲಿಂಗ್, ಆದರೆ ನಿಜವಾದ ಡಾರ್ಲಿಂಗ್ ಅವನೇ. ಗೊತ್ತಿರೋ ವಿಷಯ. ಲೇ, ಏನು ನಮಗೂ ಜ್ಯೂಸಾ ಡ್ರಿಂಕ್ಸ್ ಏನಿಲ್ವಾ? ಅದು ಇದೆ ಮ್ಯಾಮ್. ಇವಾಗ ಇದನ್ನ ತಗೋ, ಸುಮ್ಮನೆ ಎರಡು ಮಿಕ್ಸ್ ಆಗೋದು ಬೇಡ ಅಂತ. ಅರೆ ನಿನ್ನ ಜೊತೆ ಕೂತ್ಕೊಂಡು ನಿನ್ನ ಲೆವೆಲಲ್ಲಿ ಡ್ರಿಂಕ್ ಹಾಕೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಮ್ಯಾನ್. ಈ ಗಂಡ್ಮಕ್ಳೇ ಹೀಗೆ ಅಲ್ವಾ? ಕುಡಿಯೋದಕ್ಕೆ ಏನಾದರೂ ಒಂದು ಕಾರಣ ಸಿಗುತ್ತಾ ಅಂತ ಕಾಯ್ತಿರ್ತೀರ. ಏನು ಸಿಕ್ಕಿಲ್ಲ ಅಂದರೆ ತಾವೇ ಹುಡ್ಕೊಂಬಿಡೋದು. ಸದ್ಯ ನಮ್ಮ ಮನೆಯವನಿಲ್ಲ, ಇಲ್ಲ ಅಂದಿದ್ರೆ ಕತೆನೇ ದೊಡ್ಡದು ಮಾಡ್ಬಿಟ್ರು. ಆಯ್ತಾಯ್ತು, ಈಗ ನಮಗೆ ಚಿಯರ್ಸ್ ಹೇಳಿ, ಆಮೇಲೆ ನಾವು ನಿಮಗೆ ಚಿಯರ್ಸ್ ಹೇಳ್ತೀವಿ. ಏ ಖಂಡಿತ. ಮಿಕ್ಸ್ ಆಗೋದು ಬೇಡ, ಸುಮ್ಮನೆ ಚಿಯರ್ಸ್ಗೋಸ್ಕರ. ಕಮಾನ್. Cheers, cheers, cheers for everybody's health and wealth. Cheers.